ಇಯರ್ ಬಿಗಿನಿಂಗಲ್ಲೇ ಒಂದೊಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ನೋಡಿದೆ. ಒಂದು ವಿಟ್ನೆಸ್ ಪ್ರೊಡಕ್ಷನ್ ಪ್ರೋಗ್ರಾಮ್ ಕಾನ್ಸೆಪ್ಟ್ನ ಮಡಿಕೊಂಡು ಮಾಡಿರೋ ಸಿನಿಮಾನೇ ಐಡೆಂಟಿಟಿ. ಪ್ರತಿಯೊಂದು ಮಲಯಾಳಂ ಸಿನಿಮಾ ರಿಲೀಸ್ ಆದಾಗ ಆಡಿಯನ್ಸ್ ಸ್ಟ್ಯಾಂಡರ್ಡ್ಸ್ನ ಹೈ ಮಾಡ್ತಾರೆ, ಜೊತೆಗೆ ಇವರು ಒಂದು ಫಾರ್ಮುಲಾನ ಬ್ರೇಕ್ ಮಾಡ್ತಾರೆ. ಇವರು ರಿಲೀಸ್ ಮಾಡೋ ಸಿನಿಮಾಗಳಲ್ಲಿ ಒಂದೇ ಒಂದು ಫಾರ್ಮುಲಾ ಮೇಂಟೈನ್ ಮಾಡ್ತಾರೆ. ಏನು ಅಂದರೆ, ನೋಡೋ ಆಡಿಯನ್ಸಸ್ಗೆ ಫಿಲಮ್ನ ಇದೇ ಥರ ಹೋಗುತ್ತೆ ಅಂತ ಪ್ರಿಡಿಕ್ಟ್ ಮಾಡಿದ್ರು ಕೂಡ ಇವರು ಆ ಪ್ರಿಡಿಕ್ಷನ್ನೇ ತಪ್ಪು ಅಂತ ಇನ್ಯಾವುದೋ ಸ್ಟೋರಿ ಲೈನಲ್ಲಿ ಟ್ವಿಸ್ಟ್ ಕೊಟ್ಬಿಡ್ತಾರೆ. ಅವರು ಕೊಡುವಂಥ ಕಾನ್ಸೆಪ್ಟ್ಗಳು ಅಷ್ಟು ಡಿಫ್ರೆಂಟ್ ಆಗಿರುತ್ತೆ. ಸೊ ಸಿನಿಮಾದ ಇಂಟ್ರೋ ಹುಡುಗಿರು ಡ್ರೆಸ್ಸಿಂಗ್ ರೂಮಲ್ಲಿ ರೆಕಾರ್ಡಿಂಗ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿ ಸೀಲಿಯರ್ ರೇಪ್ ತನಕ ಹೋಗಿ ಒಂದು ಮರ್ಡರ್ ಆಗುತ್ತೆ. ಜೊತೆಗೆ ಹೀರೋಯಿನ ಒಂದು ಫ್ಲ್ಯಾಶ್ ಬ್ಯಾಕ್ನ ತೋರಿಸ್ತಾ ಹೋಗ್ತಾರೆ, ಚೈಲ್ಡ್ಹುಡ್ ಬ್ಯಾಕ್ ಸ್ಟೋರಿನ ತೋರಿಸ್ತಾರೆ. ಅಂದ್ರೆ ಒಂದು ಸ್ವಲ್ಪ ಕನ್ಫ್ಯೂಷನ್ಸ್ನ ಕ್ರಿಯೇಟ್ ಮಾಡ್ತಾರೆ ಅಂತಾನು ಹೇಳ್ಬೋದು. ಸಿನಿಮಾದ ಫಸ್ಟ್ ಹಾಫ್ ಸಿಂಪಲ್ ಆಗಿದ್ರು ಸ್ಮೂತ್ ಆಗಿ ತಗೊಂಡು ಹೋಗ್ತಾರೆ. ಬಟ್ ಆದ್ರೆ ಹೋಗ್ತಾ ಹೋಗ್ತಾ ಇವರು ಮೊದಲನೇ ಟ್ವಿಸ್ಟ್ ಇಂದಾನೆ ಇಡೀ ಸಿನಿಮಾನ ಶುರು ಮಾಡ್ತಾರೆ. ಸಿನಿಮಾದ ಫಸ್ಟ್ ಹಾಫು ನೀವೆಷ್ಟೇ ಪ್ರಿಡಿಕ್ಟ್ ಮಾಡಿದ್ರು ಕೂಡ ನಿಮ್ಮ ಪ್ರಿಡಿಕ್ಷನ್ನ ರಾಂಗ್ ಅಂತ ಪ್ರೂವ್ ಮಾಡ್ತಾರೆ. ಏನಕ್ಕೆ ಅಂತಂದ್ರೆ ಇವ್ರು ಕೊಡುವಂಥ ಇಂಟರ್ವಲ್ ಪ್ಲಾಟ್ ಮಾತ್ರ ಕ್ರೇಜಿ ಆಗಿದೆ. ಸೊ ನಾನು ಹೇಳ್ದಂಗೆ ಸಿನಿಮಾ ಒಂದು ಬ್ಲ್ಯಾಕ್ ಮೇಲಿಂದ ಶುರುವಾಗಿ ಒಂದು ಮರ್ಡರ್ ಆಗಿ ಇನ್ವೆಸ್ಟಿಗೇಷನ್ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ. ಆದರೆ ಆ ಒಂದು ಇನ್ವೆಸ್ಟಿಗೇಷನಲ್ಲಿ ಈ ಸಿನಿಮಾದ ಹೀರೋ ಯಾವ ಥರ ಇನ್ವಾಲ್ವ್ ಆಗ್ತಾರೆ ಮತ್ತು ಅವರ ಒಂದು ಕ್ಯಾರೆಕ್ಟರ್ ಯಾವ ಥರ ಪ್ಲೇ ಆಗುತ್ತೆ ಅನ್ನೋದೇ ಈ ಸಿನಿಮಾ. ಈ ಸಿನಿಮಾದಲ್ಲಿ ಕ್ಯೂರಿಯಾಸಿಟಿ ಮೇಲೆ ಕನ್ಫ್ಯೂಷನ್ಸ್ನ ಕ್ರಿಯೇಟ್ ಮಾಡಿದ್ರು ಕೂಡ ಕಂಪ್ಲೀಟ್ ಕನೆಕ್ಟಿವಿಟಿನ ಸೆಕೆಂಡ್ ಹಾಫಲ್ಲಿ ಕೊಡ್ತಾರೆ. ಫಾರೆನ್ಸಿಕ್ ಸಿನಿಮಾ ನೋಡಿದರೆ ಈ ಸಿನಿಮಾ ಕೂಡ ಇಷ್ಟ ಆಗುತ್ತೆ. ಏನಕ್ಕೆ ಅಂದರೆ ದ ಡೈರೆಕ್ಟರ್ ನೋಸ್ ಹೌ ಟು ಬಿಲ್ಡ್ ಸಸ್ಪೆನ್ಸ್ ಆ್ಯಂಡ್ ಕನ್ಫ್ಯೂಷನ್ಸ್ ಅಮಾಂಗ್ ದ ಆಡಿಯನ್ಸ್ ಅಂತಲೂ ಹೇಳ್ಬೋದು. ಪರವಾಗಿಲ್ಲ ಗುರು, ಫ್ಲೋ ಅಲ್ಲಿ ಇಂಗ್ಲೀಷ್ ಚೆನ್ನಾಗೇ ಬಂದ್ಬಿಡ್ತು. ಇನ್ನು ಸೆಕೆಂಡ್ ಹಾಫ್ ಶುರು ಆಗ್ತಿದ್ದಂಗೆ ಇನ್ವೆಸ್ಟಿಗೇಷನ್ ನಿಮಗೆ ಇನ್ನೊಂದು ಸ್ವಲ್ಪ ಥ್ರಿಲ್ನ ಬಿಲ್ಡ್ ಮಾಡುತ್ತೆ. ಏನಕ್ಕೆ ಅಂತ ಅಂದರೆ ಒಂದು ಸ್ಕೆಚ್ ಆರ್ಟಿಸ್ಟು ಒಂದು ಸ್ಕೆಚ್ನ ಮಾಡಿಕೊಂಡು ಮತ್ತು ತ್ರಿಷಾ ಅವರ ಕ್ಯಾರೆಕ್ಟರ್ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಏನಕ್ಕೆ ಅಂತಂದರೆ ಅವ್ರಿಗೊಂದು ಆಕ್ಸಿಡೆಂಟಲ್ಲಿ ಫೇಸ್ ಬ್ಲೈಂಡ್ನೆಸ್ ಆಗಿರುತ್ತೆ. ಆ ಒಂದು ಟ್ವಿಸ್ಟ್ನ ಮಾಡಿಕೊಂಡು ಇವರು ಸಿನಿಮಾನೇ ಅಪ್ಸ್ ಆ್ಯಂಡ್ ಡೌನ್ ಮಾಡಾಕ್ಬಿಟ್ಟಿದ್ದಾರೆ. ಮಾತ್ರ ನಿಮ್ಮ ಪ್ರಿಡಿಕ್ಷನ್ ಮಾತ್ರ ಯಾವ ಲೆವೆಲಲ್ಲೂ ಮಾಡೋಕ್ಕಾಗಲ್ಲ. ಏನಕ್ಕೆ ಅಂತಂದರೆ ಡೈರೆಕ್ಟರು ಮೈಂಡಿಗೆ ಫುಲ್ ಕೆಲಸ ಕೊಟ್ಬಿಟ್ಟಿದ್ದಾರೆ. ಮಾತ್ರ ಸೆಕೆಂಡ್ ಹಾಫ್ ಸ್ಕ್ರೀನ್ ಪ್ಲೇ ಹೆಂಗಿದೆ ಅಂತಂದರೆ ಅದು ಹೋಗೋ ಸ್ಪೀಡ್ಗೆ ನಿಮ್ಮ ಮೈಂಡ್ ಮ್ಯಾಚ್ ಆಗಲಿಲ್ಲ ಅಂತಂದರೆ ನಿಮಗೆ ಇಡೀ ಸಿನಿಮಾ ಕನೆಕ್ಟಿವಿಟಿನೇ ಸಿಗಲ್ಲ. ಜೊತೆಗೆ ಸೆಕೆಂಡ್ ಹಾಫ್ ನೋಡಬೇಕಾದ್ರೆ ಇವ್ರಿಗೆ ಅವ್ರೇನಾಗಬೇಕು, ಅವರಿಂದ ಇವ್ರಿಗೇನಾಯಿತು, ಯಾರಿಗೆ ಸಂಬಂಧ, ನನಗೆ ಈ ಸಿನಿಮಾಗೂ ಏನು ಸಂಬಂಧ ಅನ್ನೋ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗೋಗುತ್ತೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು, ಗೊತ್ತಿಲ್ಲ, ಅರ್ಥ ಆಗ್ತಿಲ್ಲ ನನಗೆ. ಬಟ್ ಇಷ್ಟೆಲ್ಲ ಥ್ರಿಲ್ ಇದ್ರು, ಇಷ್ಟೆಲ್ಲ ಸಸ್ಪೆನ್ಸ್ ಇದ್ರು ಕೂಡ ಮೇನ್ ಮ್ಯಾಟ್ರ್ ಆಗೋದೆ ಈ ಸಿನಿಮಾದ ಬ್ಯಾಕ್ಗ್ರೌಂಡ್ ಸ್ಕೋರು. ಜೇಕ್ಸ್ ಬಿಜಾಯ್ ಅಂತೂ ನೀರು ಕುಡ್ದಂಗೆ ಈ ಸಿನಿಮಾಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೊಟ್ಟಿದ್ದಾರೆ. ಮಾತ್ರ ಕಂಪ್ಲೀಟಾಗಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಅದಂತೂ ನಿಜ. ಬಟ್ ನಾನು ಸಜೆಸ್ಟ್ ಮಾಡೋದು ಮಲ್ಟಿಪ್ಲೆಕ್ಸಲ್ಲಿ ನೋಡಿ, ಬಿಕಾಸ್ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದ ಸಿನಿಮಾ. ಇರೋದನ್ನ ಹೇಳಬೇಕು ಅಂತಂದರೆ ಮಲಯಾಳಂ ಮ್ಯೂಸಿಕ್ ಡೈರೆಕ್ಟರ್ಸು ಪ್ರತಿಯೊಂದು ಸತಿ ಒಂದು ಮೂವಿಗೆ ಅವರು ಕಂಪೋಸ್ ಮಾಡಿದಾಗ ನಮಗೆ ಸಮಥಿಂಗ್ ನ್ಯೂ ಅನ್ನೋ ಫೀಲ್ ಕೊಡ್ತಾರೆ. ಮಾತ್ರ ನಮ್ಗೆ ಯಾವುದೋ ಥರದ ಸೇಮ್ ಬಟ್ ಡಿಫ್ರೆಂಟ್ ಅನ್ನೋ ಫೀಲ್ ಕೊಡಲ್ಲ. ಮತ್ತು ವೈಬ್ ಇದ್ರೂ ಕೂಡ ನಮಗೆ ಒಳ್ಳೆ ಫೀಲ್ ಕೊಡುತ್ತೆ. ಬಿಕಾಸ್ ಆ ಜಾನರ್ಗೆ ಮತ್ತು ಅವ್ರು ಕೊಡುವಂಥ ಮ್ಯೂಸಿಕ್ಗೆ ಫಿದಾ ಆಗೋಯ್ತೀನಿ ಮಾತ್ರ ನಾನಂತೂ. ಈ ಸಿನಿಮಾದ ಕಾನ್ಸೆಪ್ಟ್ ಹೆಂಗಿದೆ ಅಂತಂದರೆ ಕಂಪ್ಲೀಟ್ ಒಂದು 3 ಕಾನ್ಸೆಪ್ಟ್ನ ಮಿಕ್ಸ್ ಮಸಾಲ ಮಾಡಿ ಒಂದು ಸಿನಿಮಾ ಮಾಡಿದ್ರೆ ಹೇಗಿರುತ್ತೆ ಅನ್ನೋದೇ ಐಡೆಂಟಿಟಿ. ಸೆಕೆಂಡ್ ಹಾಫಲ್ಲಿ ಕೊಟ್ಟಿರುವಂಥ ಪ್ಲಾಟ್ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಮಾತ್ರ ವಿಲ್ ಡ್ರೈವ್ ಯು ಕ್ರೇಜಿ ಅಂತಲೇ ಹೇಳ್ಬೋದು. ಬಿಕಾಸ್ ಇಟ್ಸ್ ಕಂಪ್ಲೀಟ್ಲಿ ಅನ್ಪ್ರಿಡಿಕ್ಟಬಲ್. ಲಿಟ್ರಲಿ ನಾನು ಪ್ರಿಡಿಕ್ಟ್ ಮಾಡೋಕ್ಕಾಗಲಿಲ್ಲ. ನನಗೆ ಗೊತ್ತು ನಿಮಗೆ ಬೇಕಾಗಿರೋದು ಈ ರಿವ್ಯೂಲಿ ಸಿಗಲಿಲ್ಲ ಅಂತ. ಏನಕ್ಕೆ ಅಂತಂದರೆ ಈ ಒಂದು ಸ್ಟೋರಿ ಕಾನ್ಸೆಪ್ಟ್ನ, ಆ ಒಂದು ಪ್ಲಾಟ್ ಟ್ವಿಸ್ಟ್ನ ನಾನು ರಿವ್ಯೂಲು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಅದನ್ನು ಸಿನಿಮಾದಲ್ಲಿ ನೋಡಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೇ ನಿಮ್ಗೆ ಇಷ್ಟ ಆಗೋದು. ಸೊ ನಿಮ್ಗೆ ಒಂದೊಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಬೇಕು ಅಂತಂದರೆ ಈ ಮೂವಿನ ಮಿಸ್ ಮಾಡ್ಕೋಬೇಡಿ. OTT ನೋಡ್ತಿರೋ ಇಲ್ಲ ಥಿಯೇಟ್ರಲ್ಲಿ ನೋಡ್ತೀರಾ ನಿಮಗೆ ಬಿಟ್ಟಿದ್ದು. ಬಟ್ ಆದರೆ ಮಿಸ್ ಅಂತೂ ಖಂಡಿತವಾಗ್ಲೂ ಮಾಡ್ಕೋಬೇಡಿ. ದ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಈ ಸಿನಿಮಾ ನೋಡಿದ್ಮೇಲೆ ಸಿಕ್ಕಿದ್ದು ಮಾತ್ರ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾನ ನೋಡಬೇಕು ಅನ್ನೋ ಅರ್ಜು ಕಮ್ಮಿ ಆಯಿತು. ಸಿಗೋಣ ಮುಂದಿನ ರಿವ್ಯೂಲಿ. ಅಲ್ಲಿವರೆಗೂ ನಗ್ನಗ್ತಾ ಇರಿ ಅಂತ ಹೇಳ್ತಾ ಸೈನಿಂಗ್ ಆಫ್. ಚೆನ್ನಾಗಿಲ್ಲ.